ನಿಮಗೆ ಎಷ್ಟೊತ್ತಿಗೆ ವಿಷಯ ಗೊತ್ತಾಯಿತು? ನಿನ್ನೆ 2:45ಗೆ ಗೊತ್ತಾಯಿತು. ಅಲ್ಲಿ 2:30ಗೆ ಶೂಟ್ ಮಾಡಿದ್ದಾರೆ, 2:45ಗೆ ನಮ್ಗೆ ಗೊತ್ತಾಗಿದೆ ಅಷ್ಟೇ. ಯಾವಾಗ ಹೋಗಿದ್ರು ಅವರು ಕಾಶ್ಮೀರ? ಅವರು 18ನೇ ತಾರೀಕು ಹೋಗಿದ್ರು. 18ಗೆ ಹೋಗಿದ್ರು. ಇವತ್ತು 10ವರೆಗೆ ಮನೆ ಬಿಡಬೇಕಾಯ್ತು, ಮನೆ ಮುಟ್ಟಬೇಕಾಯ್ತು. ಈ ಥರ ನಿನ್ನೆ ಮಧ್ಯಾಹ್ನ 2:30ಗೆ ಶೂಟ್ ಮಾಡಿದ್ದಾರೆ ಅಲ್ಲಿ. ಏನಾಗಿತ್ತು ಅಂತ ಹೇಳಿ? ಏನಾಗಿ ಅಲ್ಲಿ ನೀವು ಟಿ ವಿನಲ್ಲಿ ನೋಡ್ತಿರಲ್ವಾ, ಅವರೆಲ್ಲ ಹಿಂದೂಸ ಅಂತ ಕೇಳಿ ಶೂಟ್ ಮಾಡಿದಾರಂತ ಅಷ್ಟೇ. ಹಿಂದೂಸ್ ಅಂತ ಹೇಳಿದ್ದಕ್ಕೆ ಶೂಟ್ ಮಾಡಿಬಿಟ್ರಂತ. ಮಳೆಯಕ್ಕೆ ಮಾತ್ರ ಶೂಟ್ ಮಾಡಿದ್ದಾರೆ, ಲೇಡೀಸ್ಗೆ ಮಾಡಲ್ಲ, ಮಗುಗೆ ಮಾಡಲ್ಲ, ಅವ್ರಿಗೆ ಮಾತ್ರ ಮಾಡ್ತೀವಿ ಅಂತ ತಲೆ ಮೇಲೆಯೇ ಶೂಟ್ ಮಾಡಿದಾರಂತ. ಫುಲ್ಲು ಕೆಳಗಡೆ ಬೀಳೋಷ್ಟು ಶೂಟ್ ಮಾಡಿದಾರಂತ. 3 ನಿಮಿಷ 5 ನಿಮಿಷ ಶೂಟ್ ಮಾಡಿದಾರಂತ. ಕೆಳಗಡೆನೇ ಬಿದ್ದುಬಿಟ್ಟಂತೆ. ನಮ್ಮ ಮಗಳು ಡಾಕ್ಟ್ರ್ ಅಲ್ವಾ, ಅವಳು ಡೆತ್ತು ನೋಡಿಬಿಟ್ಟು ಅಲ್ಲಿಂದ ಪರ್ಸು ಮೊಬೈಲು ಎಲ್ಲ ತಗೊಂಡು ಓಡಿ ಬಂದುಬಿಟ್ಟಿರಲ್ಲ. ನಿಮ್ಮದು ಡಾಕ್ಟರ್ ಜೊತೆ ಮಾತಾಡ್ತಾನೆ ನಿನ್ನೆ 2:45ಗೆ ಮಾತಾಡ್ತಾ ಇದ್ವಿ. 2:45ಇಂದನೇ ಮಾತಾಡ್ತಾನೇ ಇದ್ದೀವಿ. ಅಲ್ಲಿ ಏನು ಹೇಳಿದ್ರಮ್ಮ ಅವರು? ಅವಳ ಇಷ್ಟೇ ಹೇಳಿದಲ್ಲ ಅವರು ಆರ್ಮಿ ಅವರು ಅವಳನ್ನ ಕೂಡಿಸ್ಕೊಂಡು ಅವರು ಸೇಫ್ಟಿ ಮಾಡಿಬಿಟ್ರು. ಆಮೇಲೆ ಎಲ್ಲಿನ ಬಿಟ್ಟಿಲ್ಲ ಅವಳಿಗೆ. ಇಲ್ಲಿ ತೇಜಸ್ ಸೂರ್ಯ ಇದ್ದಾರಲ್ವ, ಅವ್ರಿಗೆ ಮಾತಾಡಿದ್ವಿ. ಅವರು ಒಂದು ಆರ್ಮಿ ಮನೆಗೆ ಅಡ್ರೆಸ್ಸಲ್ಲಿ ಅಲ್ಲಿ ಅವರು ಕರ್ಕೊಂಡೋಗಿ ನೈಟ್ ಅಲ್ಲೇ ಇಟ್ಕೊಂಡಿದ್ರು. ಆಮೇಲೆ ನೈಟ್ 1:30ಗೆ ಶ್ರೀನಗರ್ಗೆ ಕರ್ಕೊಂಡೋಗ್ಬಿಟ್ರಂತ. ಅವರೇ ಒಂದು ಕಾರಲ್ಲಿ ಕರ್ಕೊಂಡೋಗಿ ಅವಳ ರೂಮ್ ವೆಕೇಟ್ ಮಾಡಿಕೊಂಡು ಶ್ರೀನಗರ ಹಾಸ್ಪಿಟ್ಲ್ ಪಕ್ಕನೇ ಒಂದು ಆರ್ಮಿ ಮನೆಗೆ ಇದ್ಲು. ಇವಾಗ ನಮ್ಮ ಮಗ, ನಮ್ಮ ಸೊಸೆ ತಮ್ಮ, ಅವರ ಅಣ್ಣ ಎಲ್ಲರೂ 5 ಜನ ಹೋಗಿದ್ದಾರೆ. ಅವರು ಹೋಗಿದ ಮೇಲೆ ಅವ್ರ ಜೊತೆ ಇದಲ್ಲ ಇವಾಗ ಅಷ್ಟೇ. ಇವಾಗ ಬಾಕ್ಸಲ್ಲೆಲ್ಲ ತೋರಿಸ್ತಾ ಇದ್ದಾರೆ, ನಮ್ಮ ಮಗಳು ಎಲ್ಲ ತೋರಿಸ್ತಾ ಇದ್ದಾರೆ. ಸಂತೋಷ್ ಲಾಡು ಹಿಡ್ಕೊಂಡು ಬರ್ತಾ ಇದ್ದಾರೆ, ನಮ್ಮ ಮಗಳಿಗೂ ಕೈ ಹಿಡ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ನಮ್ಮ ಹಳೆಯ ಬರಲ್ಲ, ಬಾಕ್ಸಲ್ಲಿ ಬರ್ತಾರೆ ನಮ್ಮ ಹಳೆಯ ಅಷ್ಟೇ. ಬೇರೆ ಏನು ಯಾರಿಗೂ ಮದುವೆ ಆಗಿ 5 ವರ್ಷ. ಇವಾಗ 5 ವರ್ಷ, 4 ಫುಲ್ಲಾಗಿ 5 ವರ್ಷ ಸ್ಟಾರ್ಟ್ ಆಗುತ್ತೆ. ಯಾವಾಗ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಅವರು? ಪ್ಲ್ಯಾನು 1 ತಿಂಗಳು ಮುಂಚೆನೇ ಬುಕ್ ಮಾಡಿದ್ದಾರೆ, ಫ್ಲೈಟ್ ಬುಕ್ ಮಾಡಿದ್ದಾರೆ. ರಿಟರ್ನ್ ಟಿಕೆಟು ಇವತ್ತು ಬುಕ್ ಮಾಡಿದ್ದಾರೆ. ನೋಡಿದ್ರೆ ಹಿಂಗಾಗಿ ಫ್ಲೈಟಲ್ಲಿ ಎಲ್ಲರೂ ಬರ್ತಾಯಿದ್ದಾರೆ. 6-7 ಜನ ಫ್ಲೈಟಲ್ಲಿ ಬರ್ತಾಯಿದ್ದಾರೆ ಬಾಡಿ ಜೊತೆಗೆ ಅಷ್ಟೇ. ಅವರು ಭರತ್ ಭೂಷಣ್ ಅವರು ಎಷ್ಟು ಜನ ಮಕ್ಕಳು? ಅವ್ರ ಮನೆಗೆ 2 ಮಕ್ಕಳು. ಅವರು ಇವರೊಬ್ಬರು, ಅಣ್ಣನೂ ಅಲ್ಲಿ ಹೋಗಿದ್ದಾರೆ, ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಅವರಿಬ್ಬರೇ ಗಂಡು ಮಕ್ಕಳೇ. ಅವ್ರಿಗೂ ಸುಂದರ್ ನಗರಲ್ಲಿ ಇರೋದು ಮನೆ. ಅವರಿಬ್ಬರೇ, ಇಬ್ಬರಿಗೂ ಮದುವೆ ಆಗಿದೆ. ಅವ್ರಿಗೊಂದು ಮಗು, ಇವ್ರಿಗೊಂದು ಮಗು, ಗಂಡು ಮಗುನೇ ಇರೋದು. ಅವ್ರ ತಾಯಿ ಹಾರ್ಟ್ ಪೇಷಂಟ್. ಅವರು ಹಾರ್ಟಲ್ಲಿ ಇನ್ನೂ ಹೇಳಿಲ್ಲ ಅವ್ರಿಗೂ. ಫುಲ್ಲು ಆಕ್ಸಿಜನ್ನಲ್ಲೇ ಮನೆಗೆ ಮಲಗಿರ್ತಾರೆ. 12 ಗಂಟೆಗೆ ಅವ್ರು ಎದ್ದೊಳ್ಳೋದು. ಇನ್ನೂ ಅವ್ರಿಗೆ ತಿಳಿಸೇ ಇಲ್ಲ. ನಿನ್ನೆ ಮಧ್ಯಾಹ್ನ ಅಂತ ಇನ್ನೂ ಅವ್ರಿಗೆ ತಿಳಿಸಿಲ್ಲ. ಅವರ ಅಪ್ಪಗೂ ಅಷ್ಟೇ ಹಾರ್ಟ್ ಪೇಷಂಟೇ. ಇದ್ರನ್ನ ಅವ್ರಿಗೆ ಬೆಳಗ್ಗೆ ವಾಕಿಂಗ್ ಹೋಗಿ ಬಂದ ತಕ್ಷಣ ಸ್ವಲ್ಪ ಹೇಳಿದ್ದಾರೆ. ಬೇರೆ ಯಾರು ಇನ್ನೂ ಅವ್ರ ಮಮ್ಮಿಗೆ ಗೊತ್ತಿಲ್ಲ. ಬಾಡಿ ಬಂದ ಮೇಲೆ ನೋಡ್ತಾರೋ. ಇನ್ನು ಅವ್ರ ತಮ್ಮೆಲ್ಲ ಹೋಗಿದ್ದಾರೆ. ಇಲ್ಲೇ ಯಶವಂತಪುರ ಅವರು ಕಡೆಯವರೆಲ್ಲ, ಅವರೆಲ್ಲ ಹೋಗಿ ಸ್ವಲ್ಪನೇ ಹೇಳ್ಬೇಕು. ಅವರು ನಿಧಾನ ಹೇಳ್ಬೇಕು. ಸಡನ್ ಹೇಳ್ಬಿಟ್ರೆ ಅವ್ರು ಇವಾಗ ಐಸಿನಲ್ಲಿಂದ ಬಂದರು, ರಾಮಾಯಣಲ್ಲಿಂದ. ಸಡನ್ ಹೇಳ್ಬಾರ್ದು ಅವ್ರು. ನಿನ್ನೆ 2:45 ಗೊತ್ತಾಯಿತು. ಮಗಳೇ ಫೋನ್ ಮಾಡಿದ್ರು. ಈ ಥರ ಆಯಿತು, ಅದು ಭೂಷಣ್ಗೂ ಹೊಡೆದ್ಬಿಟ್ರು, ಕೆಳಗಡೆ ಬಿದ್ದರು, ಪ್ರಾಣ ಹೋಯಿತು ಅಂತ ಫೋನ್ ಮಾಡಿದ್ರು. ಅವಳೇ ಫೋನ್ ಮಾಡಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.